ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸಾಕಷ್ಟು ವಿದ್ಯಾರ್ಥಿಗಳು ಏನು ವೆಯ್ಟ್ ಮಾಡ್ತಾ ಇದ್ದಿಲ್ಲ ವೆರಿಫಿಕೇಶನ್ ಆದಂಥ ಸಂದರ್ಭದಿಂದ ನಮ್ಮದು ವೆರಿಫಿಕೇಶನ್ ಆಗಿದೆ. ನಮ್ಮದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಪ್ರಕಟ ಆಗುತ್ತೆ, ಮೊದಲ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಪ್ರಕಟ ಯಾವಾಗ ಆಗುತ್ತೆ. ಡಿಸೆಂಬರ್ 6ನೇ ತಾರೀಕು ಅಂತ ಮಾಹಿತಿನ ಕೂಡ ಕೊಟ್ಟಿದ್ವಿ. ಇವತ್ತು ಬೆಳಿಗ್ಗೆಯಿಂದ ಕೂಡ ಎಲ್ಲ ವಿದ್ಯಾರ್ಥಿಗಳು ಕೂಡ ವೆಯ್ಟ್ ಮಾಡ್ತಿರೋ ಯಾವ ಒಂದು ಸಂದರ್ಭಕ್ಕೆ ಎಷ್ಟು ಗಂಟೆಗೆ ಲಿಸ್ಟ್ ಅನೌನ್ಸ್ ಆಗುತ್ತೆ, ನಮಗೆ ಸೀಟ್ ಸಿಗುತ್ತೆ, ನಮ್ದು ಇಷ್ಟು ಪರ್ಸೆಂಟ್ ಇದೆ, ಇಷ್ಟು ರಿಸರ್ವೇಷನ್ ಇದೆ, ಇನ್ನೊಂದು ಮತ್ತೊಂದು ಅಂತೆಲ್ಲ ಕೇಳ್ತಾ ಇದ್ರಿ. ಫೈನಲಿ ಇದೀಗ ವಿದ್ಯಾರ್ಥಿಗಳಿಗೆ ಲಿಸ್ಟ್ ಅಂತೂ ಅನೌನ್ಸ್ ಆಗಿರುವಂಥದ್ದು. ವಿದ್ಯಾರ್ಥಿಗಳಿಗೆ ಎಷ್ಟು ಕಟ್ ಆಫ್ ನಿಂತಿದೆ, ಎಷ್ಟು 2024-25 ಒಂದು ಶೈಕ್ಷಣಿಕ ವರ್ಷದ 2 ವರ್ಷದ ಬಿ.ಎಡ್ ಕೋರ್ಸ್ಗೆ ಆನ್ಲೈನ್ ಅರ್ಜಿಯನ್ನು ಆಹ್ವಾನ ಮಾಡಿದ್ರಲ್ಲ, ಎಷ್ಟು ಕಟ್ ಆಫ್ ನಿಂತಿರುವಂಥದ್ದು, ಎಷ್ಟು ಪರ್ಸೆಂಟ್ ಇರುವಂಥ ವಿದ್ಯಾರ್ಥಿಗಳೆಲ್ಲ ಆಯ್ಕೆ ಆಗಿದ್ದಾರೆ, ಆರ್ಟ್ಸ್ಗೆ ಎಷ್ಟಿದೆ, ಸೈನ್ಸ್ಗೆ ಎಷ್ಟಿದೆ, ವಿದ್ಯಾರ್ಥಿಗಳು ಒಂದು ಫೀಸ್ ಯಾವ ಥರ ಬಂದಿದೆ, ಯಾವ ಕಾಲೇಜ್ಗಳು ಅಲರ್ಟ್ ಆಗಿದೆ, ನಂತರದಲ್ಲಿ ಒಂದು ವಿದ್ಯಾರ್ಥಿಗಳು ಲಿಸ್ಟಲ್ಲಿ ಹೆಸರು ಬಂದು ಕಾಲೇಜ್ ಸಿಕ್ಕಿರುವಂಥ ವಿದ್ಯಾರ್ಥಿಗಳು ಮುಂದೆ ಏನು ಮಾಡಬೇಕು, ಅಥವಾ ನಂತರದಲ್ಲಿ ಒಂದು ಲಿಸ್ಟಲ್ಲಿ ಸ್ಟಾರ್ ಮಾರ್ಕ್ ಬಂದಿದೆ ಕೆಲವು ವಿದ್ಯಾರ್ಥಿಗಳು, ಆ ವಿದ್ಯಾರ್ಥಿಗಳು ಏನು ಮಾಡಬೇಕು, ನಂತರದಲ್ಲಿ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರೇ ಬಂದಿಲ್ಲ, ವೆರಿಫಿಕೇಶನ್ ಆಗಿದೆ, ನಮ್ದು ಹೆಸರೇ ಬಂದಿಲ್ಲ, ನಾವೇನು ಮಾಡಬೇಕು ಅಂತ ಎಲ್ಲ ವಿದ್ಯಾರ್ಥಿಗಳ ಒಂದು ಪ್ರಶ್ನೆಗಳಿಂದವಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಫಾಸ್ಟ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ನಮ್ಮ ವಿಡಿಯೋದಲ್ಲಿ ಮಾಡಿರುವಂಥದ್ದು. ಆದಷ್ಟು ವಿದ್ಯಾರ್ಥಿಗಳಿಗೆ ಪರ್ಟಿಕ್ಯುಲರ್ ವಿಡಿಯೋಸ್ಗಳನ್ನು ನಿಮಗೆ ಮಾಡಿ ಮಾಹಿತಿನ ಕೊಡ್ತೇನೆ. ಅಂದರೆ ವಿಡಿಯೋಸ್ಗಳನ್ನು ಮಾಡೋದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ಅಂದರೆ ನೆಕ್ಸ್ಟ್ ವಿಡಿಯೋಗಳೆಲ್ಲ ಕೂಡ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಪರ್ಟಿಕ್ಯುಲರ್ ಒಂದೊಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಸ್ಟಾರ್ ಮಾರ್ಕ್ ಬಂದಿರೋ ಏನು ಮಾಡಬೇಕು, ಲಿಸ್ಟಲ್ಲಿ ಹೆಸರು ಬರೆದಿರೋರು ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಅಥವಾ ಎಷ್ಟು ಪರ್ಸೆಂಟ್ ಇರಬೇಕು, ಅಥವಾ ಸೀಟ್ ಮೆಟ್ರಿಕ್ಸ್ ಆಗಿರ್ಬೋದು, ವೆರಿಫಿಕೇಶನ್ ನೆಕ್ಸ್ಟ್ ಆಪ್ಷನ್ ಎಂಟ್ರಿಗಳು ಸಂಬಂಧಪಟ್ಟಂತೆ ಆಗಿರ್ಬೋದು, ಲಿಸ್ಟಲ್ಲಿ ಹೆಸರು ಬಂದಿದೆ, ಕಾಲೇಜ್ ಸಿಕ್ಕಿದೆ, ನನಗೆ ಆ ಕಾಲೇಜ್ ಬೇಡ ಅಂತವ್ರು ಏನು ಮಾಡಬೇಕು, ಅಥವಾ ಸಿಕ್ಕಿರೋ ಕಾಲೇಜ್ಗೆ ಅಡ್ಮಿಷನ್ ಆಗ್ತೀನಿ, ನಾನು ಏನು ಮಾಡಬೇಕು, ಯಾವ ಸ್ಟೆಪ್ಪನ್ನು ಫಾಲೋ ಮಾಡಬೇಕು, ಇದ್ರ ಬಗ್ಗೆ ಪ್ರತಿಯೊಂದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ ಬರ್ತಿರುತ್ತೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡ್ಕೊಂಡು ಬೇಗ ವಿಡಿಯೋಸ್ ನೋಡಬಹುದು. ನೋಟಿಫಿಕೇಶನ್ ಬರ್ತಿಲ್ಲ ಅಂದ್ರೂ ಕೂಡ ಕನ್ನಡ ಯೂಟ್ಯೂಬ್ ಚಾನಲ್ ವಿಡಿಯೋ ಅಪ್ಲೋಡ್ ಆಗಿದೆ ಅಂತ ಚೆಕ್ ಮಾಡ್ತೀರಾ, ನಿಮಗೆ ಮಾಹಿತಿಗಳು ಸಿಗ್ತಾ ಇರುತ್ತೆ ಅಂತ ಹೇಳ್ತಾ, ಟೆಲಿಗ್ರಾಮ್ ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕೂಡ ಹೆಚ್ಚಿಗೆ ಕ್ವಿಕ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಪಡ್ಕೋಬಹುದು. ನಿಮ್ಮೆಲ್ಲ ಸ್ನೇಹಿತರಿಗೆ ಮರೀದೆ ವಿಡಿಯೋನ ಶೇರ್ ಮಾಡಿ ಅವರಿಗೆ ಮಾಹಿತಿನ ತಲುಪಿಸಿ ಸಹಾಯ ಆಗುತ್ತೆ ಅಂತ ಹೇಳ್ತಾ, ಇರೋ ಡಿಸ್ಕ್ರಿಪ್ಷನಲ್ಲಿ ಮತ್ತೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಎಲ್ಲಿ ಸಿಗುತ್ತೆ ಏನು ಅಂತೆಲ್ಲ ಕೇಳ್ತೀರಿ. ಕನ್ನಡದ ಅಫಿಷಿಯಲ್ ಬಿ.ಎಡ್ ಟೆಲಿಗ್ರಾಮ್ ಗ್ರೂಪಲ್ಲಿ ಕಾಲೇಜ್ ಸೆಲೆಕ್ಷನ್ ಲಿಸ್ಟನ್ನು ಹಾಕಿರುವಂಥದ್ದು ವಿದ್ಯಾರ್ಥಿಗಳು, ಅಲ್ಲಿ ಕೂಡ ವಿದ್ಯಾರ್ಥಿಗಳು ಆರಾಮಾಗಿ ನೋಡ್ಕೋಬೋದಾಗಿರುತ್ತೆ ಬೇಗನೆ. ಯಾಕಂದರೆ ಒಂದು ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಕೂಡ ವಿದ್ಯಾರ್ಥಿಗಳು ನೋಡ್ಕೋಬೋದಾಗಿರುತ್ತೆ. ಕೇಂದ್ರೀಕೃತ ದಾಖಲಾತಿ ಘಟಕದ ವಿಭಾಗಕ್ಕೆ ಹೋಗೋದ್ರ ಮುಖಾಂತರ ಸರ್ವರ್ ಸಮಸ್ಯೆ ಸಾಕಷ್ಟು ಇದೆ, ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಹೇಳ್ತಿದ್ರು. ನೀವು ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ನ ಕನ್ನಡ ಟೆಲಿಗ್ರಾಮ್ ಪೇಜ್ ಏನಿದೆಯಲ್ಲ ಅಫಿಷಿಯಲ್ ಪೇಜು, ಅದರಲ್ಲಿ ಕೂಡ ಅಫಿಷಿಯಲ್ ಆಗಿ ಅಧಿಕೃತವಾಗಿ ನಿಮಗೆ PDF ಅನ್ನು ಅಪ್ಲೋಡ್ ಮಾಡಿರುವಂಥದ್ದು. ಆರಾಮಾಗಿ ಕೂಲಾಗಿ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಹೆಸರಿದೆ ಏನು ಎತ್ತಾ, ಕಟ್ ಆಫ್ ಎಷ್ಟಿಗೆ ನಿಂತಿದೆ, ಯಾವ್ಯಾವ ಒಂದು ಕ್ಯಾಟಗರಿಗೆ ಏನು ಎತ್ತಾ, ಎಷ್ಟು ಸ್ಪೆಷಲ್ ಗ್ರೂಪ್ಸ್ ಆಗಿರ್ಬೋದು, ಬೇರೆ ಬೇರೆದೆಲ್ಲನೂ ಕೂಡ ವೀಕ್ಷಣೆ ಮಾಡ್ಬೋದಾಗಿರುತ್ತೆ ಅಂತ ಹೇಳ್ತಾ, ಪ್ರತಿಯೊಂದ್ರ ಬಗ್ಗೆ ಮಾಹಿತಿನ ಕೂಡ ಕೊಡ್ತಾ ಇರುವಂಥದ್ದು. ಇನ್ಸ್ಟಾಗ್ರಾಮ್ನಿಂದ ಪ್ರಶ್ನೆ ಡೌಟ್ ಇದ್ದರೆ ಮೆಸೇಜ್ ಮಾಡಿ. ಸಾಕಷ್ಟು ವಿದ್ಯಾರ್ಥಿಗಳು ಇವತ್ತು ಸಾಕಷ್ಟು ಮೆಸೇಜ್ ಕೂಡ ಬಂದಿರುತ್ತೆ, ಸ್ವಲ್ಪ ತಡ ಆಗಬಹುದು ರಿಪ್ಲೈ ಮಾಡಲಿಕ್ಕೆ ಅಂತ ಹೇಳ್ತಿರುವಂಥದ್ದು. ಈ ವಿಡಿಯೋದಲ್ಲಿ ಆದಷ್ಟು ಫಾಸ್ಟಾಗಿ ಮಾತಾಡಿದ್ದೀನಿ, ಸಾಕಷ್ಟು ವಿದ್ಯಾರ್ಥಿಗಳು ಸ್ವಲ್ಪ ನಿಧಾನಕ್ಕೆ ಮಾತಾಡಿ ಅಂತ ಹೇಳ್ತೀರಿ. ಫಾಸ್ಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಯಾಕಂದರೆ ವಿಡಿಯೋ ಸ್ವಲ್ಪ ಲೆಂತ್ ಆಗ್ಬೋದು ಅನ್ನೋ ಉದ್ದೇಶದಿಂದ ಅಂತ ಹೇಳ್ತಾ, ವಿಡಿಯೋ ಕಡೆಗೆ ಬರೋಣ. ನಿಮ್ದಾರ ಪ್ರಶ್ನೆ ಡೌಟ್ ಇದ್ರೂ ಕೂಡ ಇನ್ಸ್ಟಾಗ್ರಾಮ್ ಮೆಸೇಜ್ ಮಾಡೋದ್ರ ಮುಖಾಂತರ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬಹುದು. ಇವತ್ತು ನಾಳೆ ಸ್ವಲ್ಪ ಸಾಕಷ್ಟು ಮೆಸೇಜ್ ಇರ್ತವೆ, ಆದಷ್ಟು ರಿಪ್ಲೈ ಬರ್ತವೆ, ಸ್ವಲ್ಪ ತಡ ಆಗಬಹುದು ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬರೋಣ. ಇಲ್ಲಿ ವಿದ್ಯಾರ್ಥಿಗಳು ನೋಡ್ಬೋದಾಗಿರುತ್ತೆ. ಮೊದಲನೇದಾಗಿ ಸೈನ್ಸ್ ಒಂದು ಕಟ್ ಆಫ್ ಅನ್ನು ತೋರಿಸ್ತಾ ಇರುವಂಥದ್ದು. ಬಹುತೇಕವಾಗಿ ಒಂದು ಸೈನ್ಸ್ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದಾಗಿರುವಂಥದ್ದು. ಒಂದು ತೀರಾ ಕಟ್ ಆಫ್ಗಳು ಕಡಿಮೆಗೆ ನಿಂತಿದೆ ಅಂತ ಹೇಳ್ಬೋದಾಗಿದೆ. ಇಲ್ಲಿ ಸೈನ್ಸ್ ವಿದ್ಯಾರ್ಥಿಗಳು ನೋಡ್ಬೋದಾಗಿರುತ್ತೆ. GMದು ಕಟ್ ಆಫ್ ನೋಡ್ಬೋದಾಗಿರುತ್ತೆ. 75.58% ಈ ಒಂದು GM ವಿದ್ಯಾರ್ಥಿಗಳಿಗೆ ಕಟ್ ಆಫ್ ನಿಂತಿರುವಂಥದ್ದು. ಒಂದು ಫೀಮೇಲ್ ಮತ್ತು ಮೇಲ್ ವಿದ್ಯಾರ್ಥಿಗಳು ಹೆಚ್ಚು ಕಮ್ಮಿ ಇರುವಂಥದ್ದು. ಕನ್ನಡ ಮಾಧ್ಯಮ ಸೈನ್ಸ್ ವಿದ್ಯಾರ್ಥಿಗಳಿಗೆ, ಕನ್ನಡ ಮಾಧ್ಯಮ ಇರತಕ್ಕಂಥವ್ರಿಗೆ 79.78 ಸಮಥಿಂಗ್ ನಿಂತಿದ್ದಾರೆ. ಬಾಯ್ಸ್ಗೆ, ವಿಮೆನ್ಸ್ಗೆ ಅಂದರೆ ಮಹಿಳೆಯರಿಗೆ 91.08 ನಿಂತಿರುವಂಥದ್ದು. ಫೀಮೇಲ್ಸ್ಗೆ ವಿದ್ಯಾರ್ಥಿಗಳಿಗೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ 49 ಪಾಯಿಂಟ್ ಈ ಥರ ಇದ್ದರೆ, ಫೀಮೇಲ್ಗೆ 59% ನಿಂತಿರುವಂಥದ್ದು. ನಂತರದಲ್ಲಿ SC ಮತ್ತು ST ಒಂದು ಕ್ಯಾಟಗರಿ 1 ಆಗಿರ್ಬೋದು, 2A ವಿದ್ಯಾರ್ಥಿಗಳು, 2B ವಿದ್ಯಾರ್ಥಿಗಳಾಗಿರ್ಬೋದು, 3A ವಿದ್ಯಾರ್ಥಿಗಳಾಗಿರ್ಬೋದು, 3B ವಿದ್ಯಾರ್ಥಿಗಳು. ಎಲ್ಲ ವಿದ್ಯಾರ್ಥಿಗಳು ಕಟ್ ಆಫ್ ನೋಡ್ಬೋದಾಗಿರುತ್ತೆ. ಎಷ್ಟು ಕಡಿಮೆಗೆ ನಿಂತಿದೆ ಅಂತಂದರೆ, ಎಲ್ಲ ಬಹುತೇಕ ವಿದ್ಯಾರ್ಥಿಗಳು ಸೈನ್ಸ್ ವಿದ್ಯಾರ್ಥಿಗಳು ಗುಡ್ ನ್ಯೂಸ್ ಅಂತ ಹೇಳಬಹುದಾಗಿರುವಂಥದ್ದು. ಯಾಕಂದರೆ ಸೈನ್ಸ್ ವಿದ್ಯಾರ್ಥಿಗಳು, SC ವಿದ್ಯಾರ್ಥಿಗಳು 56% ಕಟ್ ಆಫ್ ನಿಂತಿರುವಂಥದ್ದು. 56.80 ಕಟ್ ಆಫ್ ನಿಂತಿರುವಂಥದ್ದು. ಮೇಲ್ಗೂ ಕೂಡ ಫೀಮೇಲ್ಗೂ ಕೂಡ ಹೆಚ್ಚು ಕಮ್ಮಿ ಅಷ್ಟೇ ಇರುವಂಥದ್ದು ನೋಡ್ಕೋಬೋದಾಗಿರುತ್ತೆ. ST ವಿದ್ಯಾರ್ಥಿಗಳಿಗೆ 56% ಬಾಯ್ಸ್ಗಿದ್ರೆ, ಗರ್ಲ್ಸ್ಗೆ 59.23 ಇರುವಂಥದ್ದು. ಕ್ಯಾಟಗರಿ 1 ವಿದ್ಯಾರ್ಥಿಗಳಿಗೆ 61 ಪಾಯಿಂಟ್ ಸಮಥಿಂಗ್ ಅಂದರೆ 62 ಆಲ್ಮೋಸ್ಟ್ ಇರುವಂಥದ್ದು. ಅದಕ್ಕೆ ಹೆಚ್ಚಿಗೆ ಇರೋರೆಲ್ಲ ಆಯ್ಕೆ ಆಗಿದ್ದಾರೆ. 2A ವಿದ್ಯಾರ್ಥಿಗಳಿಗೆ 58 ಸಮಥಿಂಗ್ ಇರುವಂಥದ್ದು ನೋಡ್ಕೋಬೋದಾಗಿರುತ್ತೆ. ಈ ಥರ ವಿದ್ಯಾರ್ಥಿಗಳು ಎಷ್ಟು ಪರ್ಸೆಂಟ್ ಕಟ್ ಆಫ್ ನಿಂತಿದೆ ಅಂತ. ಇದು ಪರ್ಸೆಂಟೇಜ್ಗಿಂತ ಹೆಚ್ಚಿಗೆ ಇರೋರೆಲ್ಲರೂ ಕೂಡ ಆಯ್ಕೆ ಆಗಿದ್ದಾರೆ ನಂತರದಲ್ಲಿ ಕೂಡ ನೋಡ್ಕೋಬೋದಾಗಿರುತ್ತೆ. ಇಲ್ಲಿ ವಿದ್ಯಾರ್ಥಿಗಳು ಫೈನಲ್ ಸೆಲೆಕ್ಷನ್ ಲಿಸ್ಟ್ ಕಟ್ ಆಫ್ ಪರ್ಸೆಂಟೇಜ್ 2024-25 ಪ್ರಕಟ ಮಾಡಿರುವಂಥದ್ದು. 2 ಇಯರ್ಸ್ B.ಎಡ್ದು ಆರ್ಟ್ಸ್ ವಿದ್ಯಾರ್ಥಿಗಳು ನೋಡ್ಬೋದಾಗಿರುತ್ತೆ. ಆರ್ಟ್ಸ್ ವಿದ್ಯಾರ್ಥಿಗಳು ನಾನು ಹೇಳ್ತಾನೆ ಇದೆ, ಕಳೆದ ವರ್ಷದ ಥರನೇ ಸ್ವಲ್ಪ 1% ಹೆಚ್ಚು ಕಮ್ಮಿ ಏನಾರು ಆಗ್ಬೋದು ಅಂತ. ಅದೇ ಥರನೇ ಏನು ಹೆಚ್ಚು ಕಮ್ಮಿನೇ ಆಗಿಲ್ಲ ವಿದ್ಯಾರ್ಥಿಗಳಿಗೆ, ಸೇಮ್ ಅಷ್ಟೇ ಇರಲ್ಲ ನಿಂತಿರುವಂಥದ್ದು. GMದು 81.72 ಇರುವಂಥದ್ದು ವಿದ್ಯಾರ್ಥಿಗಳು ನೋಡ್ಕೋಬೋದಾಗಿರುತ್ತೆ. ಪರ್ಸೆಂಟೇಜ್ ಎಷ್ಟಕ್ಕೆ ನಿಂತಿದೆ ಅಂತ. ಕನ್ನಡ ಮಾಧ್ಯಮ ಕೂಡ ನೋಡ್ಕೋಬೋದಾಗಿರುತ್ತೆ. GMದು 85 ಮತ್ತು ಫೀಮೇಲ್ಗೆ 90 ನಿಂತಿರುವಂಥದ್ದು. ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ 70 ಆದರೆ 78 ಫೀಮೇಲ್ ನಿಂತಿರುವಂಥದ್ದು. ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಬಾಯ್ಸು ಫೀಮೇಲ್ಗೆಲ್ಲ ಇಲ್ಲಿ ನೀವು ನೋಡ್ಕೋತೀರ ಅನ್ಕೊಂಡಿದ್ದೀರಿ. ಪಾಸ್ ಎಲ್ಲ ಮಾಡಿಕೊಂಡು ST ವಿದ್ಯಾರ್ಥಿಗಳಿಗೆ, SC ವಿದ್ಯಾರ್ಥಿಗಳಿಗೆ, ಕ್ಯಾಟಗರಿ 1 ವಿದ್ಯಾರ್ಥಿಗಳಿಗೆ, 2B ವಿದ್ಯಾರ್ಥಿಗಳಿಗೆ, 3A ವಿದ್ಯಾರ್ಥಿಗಳು ಮಾತ್ರ 75 ನಿಂತಿರುವಂಥದ್ದು. ಇತರ ವಿದ್ಯಾರ್ಥಿಗಳು ಎಲ್ಲರೂ ಕೂಡ 77 ಮೇಲೆ ನಿಂತಿರುವಂಥದ್ದು. ಕಟ್ ಆಫ್ ನೋಡ್ಬೋದಾಗಿರುತ್ತೆ. ಆಲ್ಮೋಸ್ಟ್ 77ಗಿಂತ ಹೆಚ್ಚಿಗೆ ಅಂದರೆ 78% ಮೇಲಿರೋರೆಲ್ಲ ವಿದ್ಯಾರ್ಥಿಗಳು ಕೂಡ ಬಹುತೇಕವಾಗಿ ಫಸ್ಟ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದಿದೆ ವಿದ್ಯಾರ್ಥಿಗಳೆಲ್ಲರದು ಕೂಡ. ನಂತರದಲ್ಲಿ ಇತರೆ ಕಟ್ ಆಫ್
ಸೊ ಆ ಥರ ಕಟ್ ಆಫ್ಗಳು ನಿಂತಿರುವಂಥದ್ದು. ಈ ಥರ ಒಂದು ಕಟ್ ಆಫ್ಗಳು ಏನಿದಾವಲ್ಲ ವಿದ್ಯಾರ್ಥಿಗಳಿಗೆ ಸ್ಪೋರ್ಟ್ಸ್, NCC ಈ ಥರ ಕಟ್ ಆಫ್ಗಳನ್ನು ಕೂಡ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ವಿದ್ಯಾರ್ಥಿಗಳು ವೀಕ್ಷಣೆ ಮಾಡ್ಕೋಬೋದಾಗಿರುತ್ತೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಆರ್ಟ್ಸ್ ಮತ್ತು ಸೈನ್ಸ್ ವಿಭಾಗದ್ದು ಲಿಸ್ಟ್ಗಳಿರುವಂಥದ್ದು. ಇಲ್ಲಿ ನಾನು ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಆರ್ಟ್ಸ್ ಕ್ಯಾಂಡಿಡೇಟ್ಸು ಇದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಸೈನ್ಸ್ ವಿದ್ಯಾರ್ಥಿಗಳು ಕೂಡ ಸೇಮ್ ಇರುತ್ತೆ, ಅದನ್ನು ನೋಡ್ಕೋಬೋದಾಗಿರುತ್ತೆ. ಒಂದು ಎಕ್ಸ್ಪ್ಲೇನ್ ಮಾಡ್ತೇನೆ, ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೇನೆ. ವಿದ್ಯಾರ್ಥಿಗಳು ಕೂಡ ವೀಕ್ಷಣೆ ಮಾಡ್ಕೋಬೋದು. ಸರ್ವರ್ ಸಮಸ್ಯೆ ಆಗಿ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ಅಂತ ಹೇಳ್ತಾ ಇಲ್ಲಿ ಮೊದಲನೇದಾಗಿ ನೋಡೋದಾದ್ರೆ ನೂಡಲ್ ಸೆಂಟರ್ ಕೊಟ್ಟಿರ್ತಾರೆ, ನೋಡ್ಬೋದಾಗಿರುತ್ತೆ. ವಿದ್ಯಾರ್ಥಿಗಳು ನೂಡಲ್ ಸೆಂಟರ್ ನಂಬರ್ 1 ಅಂತ ಇದೆ, ಇದು ಡಯಟ್ ಬೆಂಗಳೂರು ಅರ್ಬನ್. ಸೊ ಇದೇ ಥರ ವಿದ್ಯಾರ್ಥಿಗಳು ಸ್ಕ್ರಾಲ್ ಮಾಡ್ಕೊಂತ ಹೋದಂಥ ಪಕ್ಷದಲ್ಲಿ ಅವರ ಒಂದು ನೂಡಲ್ ಸೆಂಟರ್ಗಳು ಇದು ವೈಸಲ್ಲಿ ಕೊಟ್ಟಿರ್ತಾರೆ. ನೋಡಿ ಇಲ್ಲಿ ಜಮಖಂಡಿ ಆಗಿರ್ಬೋದು, ಈ ಥರ ನೂಡಲ್ ಸೆಂಟರ್ ವೈಸಲ್ಲಿ ನಿಮಗೆ ಅಲ್ಲಿ ಬರ್ತಾ ಇರುತ್ತೆ. ಸೊ ನಿಮ್ಮ ಒಂದು ನೂಡಲ್ ಸೆಂಟರ್ ವೆರಿಫಿಕೇಷನ್ ಎಲ್ಲಿ ಹೋಗಿದ್ರಲ್ಲ, ಸೊ ಅದು ಯಾವುದು ಬರುತ್ತೆ, ಯಾವ ಡಿಸ್ಟಿಕ್ಕು ಅಥವಾ ನೂಡಲ್ ಸೆಂಟರ್ ಅಂತ ಅದನ್ನು ಸರ್ಚ್ ಮಾಡಿಕೊಂಡು ಆ ಒಂದು ಕಾಲಮ್ಗೆ ಇಲ್ಲಿ ಸ್ಕ್ರಾಲ್ ಮಾಡ್ಕೊಂಡು ಹೋಗಬೇಕಿರುತ್ತೆ ನೀವು. ಒಟ್ಟು ಎಷ್ಟು ಅಂದರೆ ಆರ್ಟ್ಸ್ ವಿದ್ಯಾರ್ಥಿಗಳ ಪೈಕಿ 1124 ಪುಟಗಳ ಒಂದು ಪೇಜನ್ನು ಅವ್ರು ಕೊಟ್ಟಿರುವಂಥದ್ದು. ಸೈನ್ಸ್ ವಿದ್ಯಾರ್ಥಿಗಳು ಕೂಡ ಆಲ್ಮೋಸ್ಟ್ ಸೇಮ್ ಕೊಟ್ಟಿರ್ತಾರೆ ಜಾಸ್ತಿನೇ. ಸೊ ನಂತರ ನೋಡ್ಕೋಬೋದಾಗಿರುತ್ತೆ. ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ ವಿದ್ಯಾರ್ಥಿಗಳಿಗೆ. ಸೊ ಇಲ್ಲಿ ಮೊದಲನೇದಾಗಿ ಸೀರಿಯಲ್ ನಂಬರ್ ಅಂತ ಒಂದು ಕೊಟ್ಟಿರ್ತಾರೆ. ಸೀರಿಯಲ್ ನಂಬರನ್ನು ಬೇಕಾದ್ರೆ ನೋಡ್ಕೊಳ್ಳಿ, ಸುಮ್ಮನೆ ವಿಡಿಯೋ ಅದನ್ನು. ರಿಜಿಸ್ಟರ್ ರ್ಯಾಂಕಿಂಗ್ ನಂಬರ್ ಅಂತಿದೆಯಲ್ಲ ಅದನ್ನು ನೋಡ್ಕೊಳ್ಳಿ ಬೇಕಾದರೆ ನೀವು. ಫಸ್ಟ್ ಮೇನ್ ಆಗಿರುತ್ತೆ ವಿದ್ಯಾರ್ಥಿಗಳಿಗೆ ರಿಜಿಸ್ಟರ್ ರ್ಯಾಂಕಿಂಗ್ ನಂಬರ್ ಆಗಿರುತ್ತೆ. ನಂತರದಲ್ಲಿ ಅಂದರೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಆಗಿರುತ್ತೆ ಅದಷ್ಟೇ. ನೇಮ್ ಆಫ್ ದ ಕ್ಯಾಂಡಿಡೇಟ್, ನಿಮ್ಮ ಒಂದು ಹೆಸರನ್ನು ಕೊಟ್ಟಿರ್ತಾರೆ ವಿದ್ಯಾರ್ಥಿಗಳಿಗೆ. ಸೊ ಒಂದು ಫೀಮೇಲಾ ಮೇಲಾ ಅಂತೆಲ್ಲ ಕೊಟ್ಟಿರ್ತಾರೆ, ಮೆನ್ಷನ್ ಮಾಡಿರ್ತಾರೆ, ಅದನ್ನು ಕೂಡ ನೋಡ್ಕೋಬೋದಾಗಿರುತ್ತೆ. ನಂತರದಲ್ಲಿ ರಿಸರ್ವೇಷನ್ ಸ್ಪೆಷಲ್ ಗ್ರೂಪ್ಸ್ ಅಂತ ಕೊಟ್ಟಿದ್ದಾರೆ, ನೋಡ್ಬೋದಾಗಿರುತ್ತೆ. ಇಲ್ಲಿ ಈ ಒಂದು ವಿದ್ಯಾರ್ಥಿದು 2B ಆಗಿರುತ್ತೆ. ನಂತರದಲ್ಲಿ ಕರ್ನಾಟಕ ಆಗಿರೋಂಥದ್ದು, ಅಂದರೆ ಕರ್ನಾಟಕ ರಾಜ್ಯದ ಸ್ಟಡಿ ಸರ್ಟಿಫಿಕೇಟ್ ಕೊಟ್ಟಿರ್ತಾರಲ್ಲ, ಕರ್ನಾಟಕ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಥರ ನಿಮ್ಮೊಂದು ರಿಸರ್ವೇಷನ್ಗಳು ಯಾವ್ಯಾವ ಇದೆಯಲ್ಲ ಅದನ್ನು ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಇಲ್ಲೊಬ್ಬರು ನೋಡ್ಬೋದಾಗಿರುತ್ತೆ, NSS ಅಂತ ಮೆನ್ಷನ್ ಮಾಡಿದ್ದಾರೆ. ಮತ್ತು ಹೈದರಾಬಾದ್ ಕರ್ನಾಟಕ ಅಂದರೆ ಅವರು ಎಷ್ಟು ರಿಸರ್ವೇಷನ್ಗಳನ್ನು ಸಬ್ಮಿಟ್ ಮಾಡಿರ್ತಾರೆ, ಅದ್ರ ಬೇಸ್ ಮೇಲೆ ಅದು ತೋರಿಸಿರ್ತಾರೆ, ಅದನ್ನು ಕೊಟ್ಟಿರ್ತಾರೆ. ನಂತರದಲ್ಲಿ ಇದೇ ಥರ ನೋಡ್ಕೊಬೋದಾಗಿರುತ್ತೆ. ಪಕ್ಕದಲ್ಲಿ ಡಿಗ್ರಿ ಮತ್ತು PG ಅಂತ ಕೊಟ್ಟಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳು ನೋಡ್ಬೋದಾಗಿರುತ್ತೆ. ಈ ಒಬ್ಬ ಸ್ಟೂಡೆಂಟು BA ಕೂಡ ಮಾಡಿದ್ದಾರೆ, ನಂತರದಲ್ಲಿ ಒಂದು PG ಕೂಡ ಮಾಡಿದ್ದಾರೆ. ಆ ಕಾರಣಕ್ಕೆ 77 ಇವ್ರದ್ದು BA ಪರ್ಸೆಂಟೇಜ್ ಇದ್ದರೆ 71 ಇವ್ರದ್ದು PG ಪರ್ಸೆಂಟ್ ಇರುವಂಥದ್ದು. ಅಂದರೆ ಹೈಯೆಸ್ಟ್ ಇರುವಂಥದ್ದು ಯಾವುದು 77.70 ಅಲ್ವಾ. ಸೊ ಆ ಕಾರಣಕ್ಕೆ ಈ ಒಂದು ಪರ್ಸೆಂಟೇಜನ್ನು ಅದರ ಆಧಾರದ ಮೇಲೆ ಅವ್ರನ್ನ ಟೋಟಲ್ ಸೆಲೆಕ್ಟ್ ಅಂತ ಕೊಟ್ಟಿದ್ದಾರಲ್ಲ ಗ್ರೂಪು, ಅದರ ಬೇಸ್ ಮೇಲೆ ತೊಗೊಂಡಿರುವಂಥದ್ದು. ಅಂದರೆ ಯಾವುದರ ಬೇಸ್ ಮೇಲೆ ಸೀಟ್ ಸಿಕ್ಕಿದೆ ಅಂದರೆ ಈ ವಿದ್ಯಾರ್ಥಿಗೆ ಅವರು ಮಾಡಿರುವಂಥ ಡಿಗ್ರಿ ಬೇಸ್ ಮೇಲೆ, ನಂತರದಲ್ಲಿ ಕಟ್ ಆಫ್ SCಗೆ ನಿಂತಿರೋದ್ರಿಂದ ಅವರ ಒಂದು ಕಟ್ ಆಫ್ ಬೇಸ್ ಮೇಲೆ ಅವರಿಗೆ ಸೀಟ್ ಅಲಾಟ್ಮೆಂಟ್ ಆಗುವಂಥದ್ದಾಗಿರುತ್ತೆ. ಸೊ ಆ ಕಾರಣಕ್ಕೆ ಈ ಒಂದು ಕಾರಣಕ್ಕೆ ಅವ್ರ ಲಿಸ್ಟಲ್ಲಿ ಹೆಸರು ಬಂದಿರುವಂಥದ್ದು. ನಂತರದ ನೋಡ್ಕೋಬೋದಾಗಿರುತ್ತೆ. ಇನ್ಸ್ಟಿಟ್ಯೂಷನ್ಸ್ ಅಲಾಟೆಡ್ ಅಂತ ಕೊಟ್ಟಿದ್ದಾರೆ, ಅಂದರೆ ಯಾವ ಕಾಲೇಜು ಯಾವ ಒಂದು ಸಂಸ್ಥೆಯನ್ನು ಆ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದಾರೆ, ಇದು ಇಲ್ಲಿ ಬಂದಿರುವಂಥದ್ದು ವಿದ್ಯಾರ್ಥಿಗಳಿಗೆ. ಸೊ ಇದು ಮೇನ್ ಆಗಿರುತ್ತೆ. ಸೊ ಆ ಕಾರಣಕ್ಕೆ ಯಾವ ಒಂದು ಕಾಲೇಜ್ ಸಿಕ್ಕಿದೆ ಅಂತ ನೋಡ್ಕೋಬೋದಾಗಿರುತ್ತೆ. ಪಕ್ಕದಲ್ಲಿ ಇದು ನೋಡ್ಕೋಬೋದಾಗಿರುತ್ತೆ. ಅನ್ಎಡೆಡ್ ಕಾಲೇಜ್ ಸಿಕ್ಕಿರುವಂಥ ಕಾರಣಕ್ಕೆ ಇವರಿಗೆ 10,025 ರೂಪಾಯಿ ಇಲ್ಲಿ ಶುಲ್ಕ ಸಿಕ್ಕಿರುವಂಥದ್ದಾಗಿರುತ್ತೆ. ಈ ವಿದ್ಯಾರ್ಥಿಗೆ 10,025 ಇರುತ್ತೆ. ನಂತರದಲ್ಲಿ ಇನ್ನು ಕೆಲವು ವಿದ್ಯಾರ್ಥಿಗಳು ನೋಡ್ಕೋಬೋದಾಗಿರುತ್ತೆ 6,025 ಈ ಥರ ಎಲ್ಲ ಕೊಟ್ಟಿರ್ತಾರೆ, ಅದನ್ನು ಕೂಡ ನೋಡ್ಕೋಬೋದಾಗಿರುತ್ತೆ. ಇಲ್ಲಿ ಪಕ್ಕದಲ್ಲಿ ಪ್ರಮುಖವಾಗಿ ಎಕ್ಸಮ್ಟೆಡ್ ಅಂತ ಬಂದಿರುತ್ತೆ. ಎಕ್ಸಮ್ಟೆಡ್ ಅಂದರೆ ವಿದ್ಯಾರ್ಥಿಗೆ ಇಲ್ಲಿ ನೋಡ್ಬೋದಾಗಿರುತ್ತೆ. ಈ ವಿದ್ಯಾರ್ಥಿಯು SC ಕ್ಯಾಸ್ಟನ್ನು ಕ್ಲೈಮ್ ಮಾಡಿರುವಂಥದ್ದು. ಅವರಿಗೆ SC ST ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ಮೆಂಟ್ ಆದರೆ ಆ ವಿದ್ಯಾರ್ಥಿಗಳು ಇಲ್ಲಿ GM ಅಂತಲೇ ಬಂದಿದೆ, ಅಂದರೆ ಅವ್ರ ಪರ್ಸೆಂಟೇಜ್ ಜಾಸ್ತಿ ಇದೆ. ಈ ಕಾಲೇಜಲ್ಲಿ ವಿದ್ಯಾರ್ಥಿಗಳಿಗೆ SC ಸೀಟ್ ಫುಲ್ ಆಗಿರ್ಬೋದು, ಅಥವಾ ನಂತರದಲ್ಲಿ ವಿದ್ಯಾರ್ಥಿಗೆ ಅವ್ರ ಪರ್ಸೆಂಟೇಜ್ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಆ ಕಾಲೇಜ್ ಬೇಕು ಅಂತಲೇ ಕೊಟ್ಟಿರೋದ್ರಿಂದ ಪರ್ಸೆಂಟೇಜ್ ಜಾಸ್ತಿ ಇರೋ ಕಾರಣಕ್ಕೆ ಆ ವಿದ್ಯಾರ್ಥಿಗೆ ಆ ಒಂದು ಕಾಲೇಜ್ ಅಲಾಟ್ ಆಗಿರುತ್ತೆ ವಿದ್ಯಾರ್ಥಿಗಳು. ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಜನರಲ್ ಮೆರಿಟ್ ಬೇಸ್ ಮೇಲೆ ಅವರಿಗೆ ಸೀಟ್ಸ್ ಅಲಾಟ್ ಆಗಿದೆ, ಬಟ್ ಅವ್ರ ಕ್ಯಾಟಗರಿ SC ಇರೋದ್ರಿಂದ ಅವರಿಗೆ ಎಕ್ಸಮ್ಟೆಡ್ ಅಂತ ಬಂದಿದೆ. ಅಂದರೆ ಎಕ್ಸಮ್ಟೆಡ್ ಅಂತ ಯಾವ ವಿದ್ಯಾರ್ಥಿಗೆ ಬಂದಿರುತ್ತಲ್ಲ ಅವ್ರಿಗೆ ಈ ಒಂದು ಫೀಸ್ ಏನು ಬರುತ್ತಲ್ಲ, ಡಯಟ್ ಫೀಸ್ ಅಂದ್ಬಿಟ್ಟು 10,025, 6,025, 5,020 ಸಮಥಿಂಗ್ ಏನು ಬಂದಿರುತ್ತಲ್ಲ, ಆ ಒಂದು ಹಣವನ್ನು ಕಟ್ಟುವಂಥ ಅವಶ್ಯಕತೆ ಇರೋದಿಲ್ಲ ಅಡ್ಮಿಷನ್ಗೆ. ಕಾಲೇಜ್ ಫೀಸ್ ಏನಿತ್ತಲ್ಲ ಅದನ್ನು ಮಾತ್ರ ಕಟ್ಟಬೇಕಾಗಿರುತ್ತೆ. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಈಗ ಇನ್ನು ಬೇರೆ ಬೇರೆದು ವಿದ್ಯಾರ್ಥಿಗಳ ಏನು ಪ್ರಶ್ನೆಗಳಿದಾವಲ್ಲ, ನಮಗೆ ಲಿಸ್ಟಲ್ಲಿ ಹೆಸರು ಬಂದಿಲ್ಲ, ಸ್ಟಾರ್ ಮಾರ್ಕ್ ಬಂದಿದೆ, ಏನು ಎತ್ತಾ ಮುಂದೇನು ಮಾಡಬೇಕು ಅಂತಲ್ಲ. ಸೊ ಈ ಒಂದು ಲಿಸ್ಟಲ್ಲಿ ಹೆಸರು ಬಂದಿರುವಂಥ ಈ ವಿದ್ಯಾರ್ಥಿಗಳ ಬಗ್ಗೆ ಮೊದಲನೇದಾಗಿ ಮಾಹಿತಿನ ತಿಳಿಸುವಂತಿದ್ದಾರೆ. ಸೊ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಲಿಸ್ಟಲ್ಲಿ ಹೆಸರೇನು ಬಂದಿದೆಯಲ್ಲ, ಈ ಎಲ್ಲ ವಿದ್ಯಾರ್ಥಿಗಳು ನಮಗೆ ಸಿಕ್ಕಿರೋ ಕಾಲೇಜ್ಗೆ ನಾವು ಅಡ್ಮಿಷನ್ ಆಗ್ತೀವಿ ಇನ್ನೊಂದು ಮತ್ತೊಂದು ಅಂತಕ್ಕಂಥ ವಿದ್ಯಾರ್ಥಿಗಳು, ಅವರು ಸಿಕ್ಕಿರೋ ಕಾಲೇಜಿಗೆ ಅಡ್ಮಿಷನ್ ಆಗಬೇಕು ಅಂತ ಇದ್ದರೆ ಸೊ ಅವರು ಚಲನ್ ಡೌನ್ಲೋಡ್ ಮಾಡ್ಕೋಬೇಕಿರುತ್ತೆ. ಚಲನ್ ಡೌನ್ಲೋಡ್ ಮಾಡ್ಕೊಂಡು SBI ಬ್ಯಾಂಕಲ್ಲಿ ಹಣವನ್ನು ಕಟ್ಬಿಟ್ಟು, ಅಂದರೆ ಎಕ್ಸಾಮ್ಟೆಡ್ ಅಂತ ಬಂದಿರುವಂಥ ವಿದ್ಯಾರ್ಥಿಗಳು ರಿಸಲ್ಟ್ ಶೀಟ್, ಅಂದರೆ ಚಲನನ್ನು ಆಪ್ಷನ್ಗೆ ಹೋದಾಗ ಯೂಸರ್ ID ಪಾಸ್ವರ್ಡ್ ಹಾಕಿದಾಗ ಅವ್ರಿಗೆ ಚಲನ್ ಬರೋದಿಲ್ಲ, ಸ್ಕ್ರೀನ್ಶಾಟ್ ತೊಗೊಂಡು ಜೆರಾಕ್ಸ್ ಮಾಡಿಸ್ಬೇಕಿರುತ್ತೆ. ಸೊ ಅವರು ಡೈರೆಕ್ಟ್ ನೋಡಲ್ ಸೆಂಟ್ರಿಗೆ ಹೋಗಿ ಅಡ್ಮಿಷನ್ ಸ್ಲಿಪ್ಪನ್ನು ತೊಗೊಂಡು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗ್ಬೋದಾಗಿರುತ್ತೆ. ಈ ಥರ ಒಂದು ಫೀಸ್ ಏನು ಮೆನ್ಷನ್ ಮಾಡಿದಾರಲ್ಲ, ಈ ಫೀಸ್ ಇರುವಂಥ ವಿದ್ಯಾರ್ಥಿಗಳು ಅವರ ಒಂದು ಕಾಲೇಜುಗಳಿಗೆ, ಅಂದರೆ ನೂಡಲ್ ಸೆಂಟರ್ಗಳಿಗೆ ಹೋಗೋದಕ್ಕೆ ಮುಂಚೆ ಅವರ ಒಂದು ಫೀಸ್ ಏನಿದಾವಲ್ಲ ಚಲನ್ ಡೌನ್ಲೋಡ್ ಮಾಡ್ಕೋಬೇಕಿರುತ್ತೆ. ಯೂಸರ್ ID ಪಾಸ್ವರ್ಡ್ ಲಾಗಿನ್ ಆಗ್ತಂಥ ಪಕ್ಷದಲ್ಲಿ ಅದು ಹೇಗೆ ಡೌನ್ಲೋಡ್ ಮಾಡೋದಂತ ಕೂಡ ನಿಮಗೆ ತಿಳಿಸ್ತೇನೆ, ಬಟ್ ಹೇಳ್ತಿರೋದು ಅಷ್ಟೇ ಈ ವಿಡಿಯೋದಲ್ಲಿ. ಒಂದು ಯೂಸರ್ ID ಪಾಸ್ವರ್ಡ್ ಎಲ್ಲ ಹಾಕಿ ಲಾಗಿನ್ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಚಲನ್ ಆಪ್ಷನ್ ಎಲ್ಲ ಬರುತ್ತೆ. ಆ ಚಲನ ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡ್ಕೊಂಡು SBI ಬ್ಯಾಂಕ್ಗೆ ಹೋಗಿ ಹಣವನ್ನು ಕಟ್ಟಿ, ನಂತರ 3 ಗಂಟೆಗಳ ನಂತರ ನೂಡಲ್ ಸೆಂಟರ್ ವೆರಿಫಿಕೇಷನ್ ಸೆಂಟರ್ಗೆ ಹೋಗಿ ಅವರು ಅಡ್ಮಿಷನ್ ಸ್ಲಿಪ್ ತೊಗೊಂಡು ಕಾಲೇಜಿಗೆ ಅಡ್ಮಿಷನ್ ಆಗಬೇಕಿರುತ್ತೆ. ಕಾಲೇಜಲ್ಲಿ ಕೂಡ ಸಪ್ರೇಟ್ ಫೀಸ್ ಬರುತ್ತೆ ವಿದ್ಯಾರ್ಥಿಗಳಿಗೆ. ಸೊ ಇದು ಅರ್ಥ ಆಯ್ತು. ಇವಾಗ ಲಿಸ್ಟಲ್ಲಿ ಸ್ಟಾರ್ ಮಾರ್ಕ್ ಬಂದಿದೆ, ಇಲ್ಲಿ ನೋಡ್ಬೋದಾಗಿರುತ್ತೆ ಕೆಲ ವಿದ್ಯಾರ್ಥಿಗಳಿಗೆ ಇವ್ರ ಪರ್ಸೆಂಟೇಜ್ 81 ಇರುವಂಥದ್ದು, ಆದರೆ ಇವರಿಗೆ ಲಿಸ್ಟಲ್ಲಿ ಯಾವುದೇ ಇನ್ಸ್ಟಿಟ್ಯೂಷನ್ ಅಲಾಟ್ ಆಗಿಲ್ಲ. ಸೊ ನಂತರದ ಇನ್ನೂ ಕೆಲವು ವಿದ್ಯಾರ್ಥಿಗಳು ನೋಡ್ಬೋದಾಗಿರುತ್ತೆ, ಅವ್ರಿಗೂ ಕೂಡ ಸ್ಟಾರ್ ಮಾರ್ಕ್ಗಳನ್ನು ಇಲ್ಲಿ ಕೊಟ್ಟಿರೋದಾಗಿರುತ್ತೆ. ಸೊ ಇಲ್ಲಿ ನೋಡ್ಕೋಬೋದಾಗಿರುತ್ತೆ 77 ಇದೆ. ಈ ವಿದ್ಯಾರ್ಥಿಗೂ ಕೂಡ ಸ್ಟಾರ್ ಮಾರ್ಕ್ ಬಂದಿರುವಂಥದ್ದು. ಇವಾಗ ಬೇರೆ ಬೇರೆ ಡಿಸ್ಟಿಕ್ಗಳಿಗೆ ನಾನು ಹೋಗ್ತೀನಿ, ಇಲ್ಲಿ ಕೂಡ ಸ್ಟಾರ್ ಮಾರ್ಕ್ ಬಂದಿರೋ ನೋಡ್ತಾ ಇರ್ಬೋದಾಗಿರುತ್ತೆ. ಸೊ ಆ ಕಾರಣಕ್ಕೆ ಸ್ಟಾರ್ ಮಾರ್ಕ್ ಏನು ಕಾರಣಕ್ಕೆ ಬಂದಿದೆ ಅಂತ ನೋಡಿದ್ರೆ ಇಲ್ಲೇ ಕೊಟ್ಟಿದೆ ನೋಡ್ಬೋದಾಗಿರುತ್ತೆ. ದ ಕ್ಯಾಂಡಿಡೇಟ್ ವಿತ್ ಸ್ಟಾರ್ ಮಾರ್ಕ್ ಇನ್ ದ ಇನ್ಸ್ಟಿಟ್ಯೂಷನ್ಸ್ ಅಲಾಟೆಡ್ ಕ್ಲೈಮನ್ ವೇರ್ ನಾಟ್ ಅಲಾಟೆಡ್.
ಅಂದರೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಕೂಡ ನೋಡ್ಕೋಬೋದಾಗಿರುತ್ತೆ ಫುಲ್ ಆಗಿ. ಸೊ ಅಂದರೆ ವಿದ್ಯಾರ್ಥಿಗಳಿಗೆ ಅರ್ಥ ಆಗೋ ಥರ ಎಕ್ಸ್‌ಪ್ಲೇನ್ ಮಾಡೋದಂತಂದ್ರೆ, ನೀವು ಕೊಟ್ಟಿರುವಂಥ ಕಾಲೇಜ್ ಏನಿರುತ್ತಲ್ಲ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ವಿಡಿಯೋ ಮಾಡ್ತೇನೆ. ಸೊ ಈ ಸ್ಟಾರ್ ಮಾರ್ಕ್ ಬಂದಿರುವಂಥ ವಿದ್ಯಾರ್ಥಿಗಳು ಏನು ಮಾಡಬೇಕೆತ್ತ ಅಂದ್ಬಿಟ್ಟು, ಅಂದರೆ ನೀವು ಕಾಲೇಜನ್ನು ಸೆಲೆಕ್ಟ್ ಮಾಡಿರ್ತೀರಾ. ಬಟ್ ನೀವು ಕಾಲೇಜ್ ಸೆಲೆಕ್ಟನ್ನು ಮಾಡಿರುವಂಥ ಕಾಲೇಜ್ಗಳಲ್ಲಿ ನಿಮ್ಮ ಪರ್ಸೆಂಟೇಜ್‌ಗೆ ಸೀಟ್ ಇರೋದಿಲ್ಲ. ಅಂದರೆ ನಿಮಗಿನ್ನ ಹೆಚ್ಚಿಗೆ ಪರ್ಸೆಂಟ್ ಇರತಕ್ಕಂಥ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಆಗಿರ್ತಾರೆ. ಅಥವಾ ನೀವು ಕಾಲೇಜನ್ನು ಕಡಿಮೆ ಸೆಲೆಕ್ಟ್ ಮಾಡಿರ್ತೀರಾ. ಇವಾಗ ಎಕ್ಸಾಂಪಲ್ ಇಲ್ಲಿ ಯಾವುದೋ ವಿದ್ಯಾರ್ಥಿ ಇದ್ದಾನೆ ಅಂತ ಎಕ್ಸ್‌ಪ್ಲೇನ್ ಮಾಡ್ತೀನಿ. ನಾನು 3:20 ಯಾವುದೋ ನೋಡ್ತಿದ್ದೀರಲ್ಲ. ಸೊ ಇಲ್ಲಿ 80% ಈಸ್ಟ್ ಇದೆ. 80% ಏನು ಕಡಿಮೆ ಅಲ್ಲ. 3A ಕ್ಯಾಟಗರಿ ಕೂಡ ಇದೆ. ಸೊ ಲಿಸ್ಟಲ್ಲಿ ಅವ್ರ ನೇಮ್ ಬಂದಿದೆ. 80% ಕಡಿಮೆ ಅಲ್ಲ. ಬಟ್ ಆದ್ರೆ ಅವ್ರು ಏನು ಮಾಡಿದ್ದಾರೆ ಅಂದರೆ, ಅವರು ಎಕ್ಸಾಂಪಲ್ ಅನ್ನು ಹೇಳ್ತಿರೋದು. ಅವರೇ ಏನು ಮಾಡಿದ್ದಾರೆ ಅಥವಾ ಹೇಳಿಕ್ಕೆ ಬರೋದಿಲ್ಲ. ಬಟ್ ಉದಾಹರಣೆಗೆ ಈ ಒಂದು ರೀಸನ್ಸ್‌ಗಳಾಗಿರ್ಬೋದು. ಸೊ ಅವ್ರು ಕಡಿಮೆ ಕಾಲೇಜ್ ಸೆಲೆಕ್ಟ್ ಮಾಡಿರ್ತಾರೆ, ಅಥವಾ ಆ ಕಾಲೇಜು ಗೌರ್ಮೆಂಟ್ ಕಾಲೇಜ್ ಆಗಿರ್ಬೋದು. ಗೌರ್ಮೆಂಟ್ ಕಾಲೇಜೇ ಸೆಲೆಕ್ಟ್ ಮಾಡಿದ್ದಾರೆ ಅಂದರೆ ಪರ್ಸೆಂಟೇಜ್ ಸ್ವಲ್ಪ ಜಾಸ್ತಿ ಇರುತ್ತೆ. ಅಥವಾ ಈ ಕಾಲೇಜ್‌ಗಳಲ್ಲಿ ಇವರಿಗಿನ್ನ ಜಾಸ್ತಿ ಪರ್ಸೆಂಟ್ ಇರೋರು ಅಪ್ಲಿಕೇಶನ್ ಹಾಕಿದಾಗ ಅದು ಒಂದು ಸಾಧ್ಯತೆ ಇರುತ್ತೆ. ಅಥವಾ ಇವರೇ 1, 2 ಈ ಒಂದು ಕಾಲೇಜ್ ಕಡಿಮೆ ಕಾಲೇಜುಗಳು ಮಾತ್ರ ಅಪ್ಲಿಕೇಶನ್ ಹಾಕಿರೋ 1, 2 ಕಾಲೇಜ್ ಮಾತ್ರ. ಸೊ 3, 4ನೇ ಕಾಲೇಜ್‌ಗೆ ಆಪ್ಷನ್ ಇಲ್ಲ ಇವರಿಗೆ ಸೀಟ್ ಅಲಾಟ್ ಆಗೋದಕ್ಕೆ. ಆ ಕಾರಣಕ್ಕೂ ಕೂಡ ಸ್ಟಾರ್ ಮಾರ್ಕ್ ಬಂದಿರೋ ಸಾಧ್ಯತೆ ಇರುತ್ತೆ. ಒಂದು ಕಡಿಮೆ ಕಾಲೇಜ್ ಸೆಲೆಕ್ಟ್ ಮಾಡಿರೋದಾಗಿರ್ಬೋದು. ಇತರೆ ವಿದ್ಯಾರ್ಥಿಗಳಿಗೆ ಬೇರೆ ವಿದ್ಯಾರ್ಥಿಗಳು ಹೆಚ್ಚಿಗೆ ಪರ್ಸೆಂಟ್ ಇರೋರು ಕೂಡ ಅಪ್ಲಿಕೇಶನ್ ಹಾಕಿದಾಗೂ ಕೂಡ ಸಾಧ್ಯತೆ ಇರುತ್ತೆ. ಇದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋಸನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ಅರ್ಥ ಆಗೋ ಥರ ಎಕ್ಸ್‌ಪ್ಲೇನ್ ಮಾಡ್ತೀನಿ. ಏನು ಮಾಡಬೇಕು ಎತ್ತ ನೀವೆಲ್ಲ, ಸೊ ಏನು ಕಾರಣಕ್ಕೆ ಹಂಗೆ ಬಂದಿದೆ ಸ್ಟಾರು ಅಂತೆಲ್ಲ. ಇನ್ನೊಂದು ವಿದ್ಯಾರ್ಥಿಗಳಿಗೆ ಹೆಸರೇ ಬಂದಿಲ್ಲ ನನಗೆ ಲಿಸ್ಟಲ್ಲಿ. ಈ ಒಂದು ಲಿಸ್ಟಲ್ಲಿ ಎಷ್ಟೋ ಜನದ ಸ್ಟಾರ್ ಆರು ಬಂದಿದೆ, ಹೆಸರಾರು ಬಂದಿದೆ, ಕಾಲೇಜಾರು ಸಿಕ್ಕಿದೆ. ನನಗೆ ಲಿಸ್ಟಲ್ಲಿ ಹೆಸರೇ ಬಂದಿಲ್ಲ. ನಾನೇನು ಮಾಡಬೇಕು ಅಂತಕ್ಕಂಥ ವಿದ್ಯಾರ್ಥಿಗಳಿರ್ತೀರ. ಈ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ತಿಳಿಸುವಂತಾದರೆ, ನಿಮಗೆ ಪರ್ಸೆಂಟೇಜ್ ಕಟ್ ಆಫ್ ಏನು ನಾನು ಎಕ್ಸ್‌ಪ್ಲೇನ್ ಮಾಡಿದ್ನಲ್ಲ ಸ್ಟಾರ್ಟಿಂಗಲ್ಲಿ, ಆ ಕಟ್ ಆಫ್‌ಗಿನ ಕಡಿಮೆ ಪರ್ಸೆಂಟೇಜ್ ನಿಮ್ದಿರೋದ್ರಿಂದ ಲಿಸ್ಟಲ್ಲಿ ನಿಮಗೆ ಹೆಸರು ಬಂದಿಲ್ಲ. ಸೊ ಹಾಗಾಗಿ ವಿದ್ಯಾರ್ಥಿಗಳು ನೆಕ್ಸ್ಟ್ ರೌಂಡ್‌ಗೆ ನೀವು ವೆಯ್ಟ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ರೌಂಡ್‌ಗೆ ಏನು ಎತ್ತ ಅಂತ ಅದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋಸನ್ನು ಮಾಡೋದ್ರ ಮುಖಾಂತರ ನಿಮಗೆ ಮಾಹಿತಿನ ಕೊಡ್ತೇನೆ. ಸೊ ಲಿಸ್ಟಲ್ಲಿ ಹೆಸರು ಬರೆದಿರುವಂಥ ವಿದ್ಯಾರ್ಥಿಗಳೇನಿದೆಯಲ್ಲ, ಮುಂದಿನ ನಾವು ಕೊಡ್ತಕ್ಕಂಥ ವಿಡಿಯೋಸ್‌ಗಳಾಗಿರ್ಬೋದು, ಟಿಪ್ಸ್‌ಗಳಾಗಿರ್ಬೋದು ಎಲ್ಲಾನು ಕೂಡ ಫಾಲೋ ಮಾಡಿ. ಆಪ್ಷನ್ ಎಂಟ್ರಿ ಆಗಿರ್ಬೋದು, ಸೀಟ್ ಮೆಟ್ರಿಕ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಈ ಒಂದು ಸ್ಟಾರ್ ಮಾರ್ಕ್ ಬಂದಿರುವಂಥ ವಿದ್ಯಾರ್ಥಿಗಳು, ಲಿಸ್ಟಲ್ಲಿ ಹೆಸರು ಬರ್ತಿರುವಂಥ ವಿದ್ಯಾರ್ಥಿಗಳು, ಅವುಗಳನ್ನು ಫಾಲೋ ಮಾಡಿ. ಸೆಕೆಂಡ್ ರೌಂಡ್ ಮತ್ತು ಥರ್ಡ್ ರೌಂಡ್‌ಗಳಲ್ಲೂ ಕೂಡ ನಿಮಗೆ ಅದು ಸಹಾಯ ಆಗ್ಬೋದು ಅಂತ ಹೇಳ್ತಾ, ಸೊ ವಿಡಿಯೋನ ಮುಗಿಸ್ತಾ ಇರುವಂಥದ್ದು. ನಿಮ್ಮೆಲ್ಲ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ, ಮಾಹಿತಿನ ತಲುಪಿಸಿ, ಹೆಚ್ಚಿಗೆ ಕ್ವಿಕ್ ಮಾಹಿತಿಗಳನ್ನು ನೀವು ತಿಳ್ಕೊಬೋದು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇರುವಂಥದ್ದು.